ಸರ್ ನಮ್ಮದು ಮುಷ್ಟೋಸಳ್ಳಿ ಅಂತ ಕಲ್ಲನಹಳ್ಳಿ ಸರ್ ನಮ್ಮದು. ಇದು ಸರ್ ಕೊಮ್ಮನಹಳ್ಳಿ ಅಂತ ಊರು. ನನ್ನ ಸ್ನೇಹಿತನ ಭಾವನ ಮಗಳು ನನ್ನ ಬಾಮೈನ ಇವರು ಸರ್ ನಮ್ಮ ಫ್ರೆಂಡಿನ. ಹಾಗಾಗಿ ಬರೀ ಕೋವಿಡ್ ಟೈಮಲ್ಲಿ ಭಾಳ ಸಮಸ್ಯೆಯಿಂದ ಒಂದು ದಿನ ಊಟ ಮಾಡಿಲ್ಲ ಸರ್. ಒಂದು ದಿನ ಬೆಳಗ್ಗೆ 5 ರೂಪಾಯಿ ಬಿಸ್ಕೆಟ್ ತಿಂದು ಅರ್ಧ ಲೀಟ್ರ್ ನೀರು ಕುಡಿದು ಬೆಳಗಿಂದ ಸಂಜೆ ಗಂಟಲು ಹಸ್ಕೊಂಡು ಆ ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋಕ್ಕೆ ಬರೀ ಪಾಸ್ ತಗೊಳ್ಳೋಕ್ಕೋಸ್ಕರ ಬೆಳಗಿಂದ ಸಂಜೆ ಗಂಟಲು ಇದ್ದು ಸರ್. ವನವಾಸ ಹತ್ಕೊಂಡು ಅವತ್ತಿನ ಸರ್ಕಸ್ ಜೀವನ ಮಾಡ್ಕೊಂಡು ಅವತ್ತು ಮದುವೆ ಮಾಡ್ಕೊಬಂದು ಇಲ್ಲೇ ತಂದು ಮದುವೆ ಮಾಡಿದ್ರು ಸರ್. ಮದುವೆ ಮಾಡಿ ಇವತ್ತಿನ ಪರಿಸ್ಥಿತಿ ನೋಡಿಬಿಟ್ರೆ ನಿನ್ನೆಯಿಂದ ಸರ್ ಊಟ ಮಾಡಿಲ್ಲ ನಾನು, ನಿನ್ನೆಯಿಂದಲೂ. ಯಾಕೆ ನನ್ನ ಸ್ನೇಹಿತನ ವಿಶ್ವಾಸಕ್ಕೋಸ್ಕರ ಅವನ ಸಾರ್ವಜನಿಕೋಸ್ಕರ ಒಂದು ಹೋರಾಟ ಮಾಡಿ ಇವತ್ತಿನ ಇಲ್ಲಿ ನಿಂತಿದ್ದೀವಿ ಅಂದರೆ ನಮಗೆ ಮನಸ್ಸು ಬೇಜಾರಾಯ್ತು ಸರ್. ಇದೇ ಥರ ಯಾವತ್ತೂ ಯಾರ ಮಕ್ಕಳಿಗೂ ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನಲ್ಲಿ ಮನವಿ ಸರ್. ಸರ್ ಅದೇ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಸರ್. ಅದು ನಮಗೆ ಗೊತ್ತಿಲ್ಲ. ಅವರು ಯಜಮಾನರೆಲ್ಲ ಹೋಗಿ ಎಲ್ಲ ನೋಡ್ಕೊಂಡು ಬರುವಾಗ ಇದಾಗಿದೆ ಸರ್, ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೆನ್ನೆ ಮಧ್ಯಾಹ್ನ ಹೊತ್ತಿಗೆ ನಮಗೆ ಮನಸ್ಸು ಬೇಜಾರಾಗಿ ಇದೇ ಥರ ಯಾವುದೇ ಸರ್ಕಾರದಲ್ಲಿ ಈ ಥರ ಮುಂದಿನ ಆಲೋಚನೆ ಮಾಡ್ಕೊಂಡು ಎಲ್ಲರಿಗೂ ಒಂದು ಸರಿ ಸಮಾನವಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಸರ್ ಸರ್ಕಾರಕ್ಕೆ ಹೇಳ್ಬಿಟ್ಟು. ಹೌದು ಸರ್. ಸರ್ ಈಗ ಒಂದು ಸರ್ ಒಂದು 2 ತಿಂಗಳು 1.5 ತಿಂಗಳು ಒಂದು ಅಲ್ಲ ಪಾಪ ಅಲ್ಲ ಅದೇ ಸರ್ ಪಾಪಗೆ 1 ತಿಂಗಳ ಮೇಲೆ 5 ದಿನ ಆಗಿದೆ ಸರ್ ಪಾಪಗೆ. ಆ್ಯಕ್ಚುಲಿ ಏನಪ್ಪ ಅಂದರೆ ನಿನ್ನೆ ನನಗೆ ನನ್ನ ಸ್ನೇಹಿತ ಹೇಳೋ ಹೊತ್ತಿಗೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್. ಮನಸ್ಸು ಬೇಜಾರಾಗಿ ಹೋಗ್ಲು ಅದೇ ಥರ ಒಂದು ಭಾವನೆ ಮಾಡ್ಕೊಂಡು ಅವ್ರ ಕಾರ್ಯಕ್ರಮ ಮಾಡಿದ್ವಿ ಸರ್. ಮಂಜು ಅಂತ ಹೇಳಿ ಸರ್.